ಅದೇ ಇವಾಗ ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ಇದಾರೆ. ಹಾ ಆ ಸರ್. ಟೈಮಲ್ಲಿ ಡೆವಿಲ್ ರಿಲೀಸ್ ಆಯ್ತು. ಹೌದು ಸರ್. ಅವ್ರದ್ದು ಒಂದು ಡೆವಿಲ್ ರಿಲೀಸ್ ಆಗ್ತಿದೆ ಅಂತ ಒಂದು ಅಂದ್ರೆ ಬಿಗ್ ಕ್ಲಿಪ್ ಬಾಸ್ ಮನೇಲಿ ಹಾಕ್ಬೋದಾಗಿತ್ತಲ್ಲ ಅಂತಂದ್ರೆ ಲಾಸ್ಟ್ ಟೈಮ್ ಬೇರೆ ಬೇರೆ ಹಾಕಿದ್ದಾರೆ. ಹಾ ಅಂದ್ರೆ ಸರ್. ರಾಶಿಕಾ ಅವ್ರದ್ದು ಅಥವಾ ಬೇರೆ ಯಾರ್ದೋ ಅಥವಾ ಲಾಸ್ಟ್ ಸೀಸನ್ ಅಲ್ಲೂ ಕೂಡ ಮಂಜು ಸರ್ದು. ಹಾಕಿ ಹೌದು. ಸರ್ ಹಾ ಅಂದ್ರೆ ಉಗ್ರಂ ಏನ್ ಮಂಜು ಗೊತ್ತಾ, ಅವ್ರ ಲಾಸ್ಟ್ ಸೀಸನ್ ಅದ್ರ ಅಲ್ಲಿ ಬಗ್ಗೆ ಹಾಕಿದ್ದಾರೆ. ಮಾತಾಡೋಷ್ಟು ನಾನು ಏನು ಅಲ್ಲ ಸರ್. ಹ್ಮ್ ಆದ್ರೂ ನನ್ಗ ಅನ್ಸಿದ್ದು ಅಂದ್ರೆ ಇವಾಗ ಅದು ಸುದೀಪ್ ಸರ್ ಸಿನಿಮಾ. ಹ್ಮ್ ಮಂಜು ಅವ್ರು ಇದ್ರು ಅಂತ ಹಾಕಿದ್ರು ಅಂತ ನನ್ನ ಪ್ರಕಾರ ಅಲ್ಲ. ಹ್ಮ್ ಅದು ಸುದೀಪ್ ಸರ್ ಅವ್ರ ಸಿನಿಮಾ, ಅದಕ್ಕೆ ಮ್ಯಾಕ್ಸ್ ಸಿನಿಮಾನ ಇದ್ ಮಾಡಿದ್ರು. ಹ್ಮ್ ಸೊ ಡೆವಿಲ್ ಸಿನಿಮಾ ಅಂತ ಬಂದಾಗ ಏನೋ ಗೊತ್ತಿಲ್ಲ ಸರ್. ಅಲ್ಲ ಅದೇ ಅಂದ್ರೆ ಏನಂದ್ರೆ ಒಂದು ಚರ್ಚೆ ನಡೀತದೆ. ಯಾಕಂದ್ರೆ ನೀವು ಈ ಕಡೆ ಒಂದು ಆಕ್ಟಿಂಗ್ ಸಿನಿಮಾ ರಂಗದಲ್ಲೂ ಇದೀರಾ, ಈ ಕಡೆ ಹಾ, ಫ್ಯಾನ್ ಕೂಡ ಇದ್ದೀರಾ. ಹಾ, ಸೊ ಎಲ್ಲಾ ದೃಷ್ಟಿಯಲ್ಲೂ ಕೇಳ್ತಾರೆ. ದರ್ಶನ್ ಅವ್ರು ಸಾಂಗೆ ಹಾಕಲ್ಲ ಬಿಗ್ ಬಾಸ್ ಅಲ್ಲಿ ಅಂತ ಹಾ. ಒಂದು ಆರೋಪ ಕೂಡ ಇದೆ. ಅದೇ ಎಸ್ ಎ ಫ್ಯಾನ್ ಆಗಿ ನೀವು ಆನ್ಸರ್ ಮಾಡ್ಬೋದು, ಇಲ್ಲ ಒಬ್ಬ ಸಿನಿಮಾ ಚಿತ್ರರಂಗದಲ್ಲಿ ಇರೋ ಕಲಾವಿದನಾಗೆ ಆನ್ಸರ್ ಮಾಡ್ಬೋದು ನೀವು. ಸರ್ ಗೊತ್ತಿಲ್ಲ ಸರ್, ಅದು ನಾನು ಏನು ಯೋಗಿ ಆತರ ಅದ್ರ ಬಗ್ಗೆ ಮಾತಾಡೋ ಇದು ಇಲ್ಲ ನಂಗೆ. ಓಕೆ. ಸುಮಾರು ಜನ ಇದ್ ಮಾಡ್ತಾ ಇರ್ತಾರೆ, ಹೌದು. ದರ್ಶನ್ ಸರ್ ಸಿನಿಮಾ ಹಾಕಿ ಸರ್ ಗೊತ್ತು. ಬಟ್ ಗಿಲ್ಲಿ ಅವ್ರದ್ದು ಮಧ್ಯೆ ಮಧ್ಯೆ ಒಂದ್ 2-3 ಸಾಂಗ್ ಹಾಡಿದ್ರು ದರ್ಶನ್ ಸರ್ ಅವರು. ಹೌದು. ಆ ಒಂದು ಇದ್ರನ್ನ ತಗೊಂಡೆ ಖುಷಿ ಪಟ್ರು ಎಲ್ಲ ದರ್ಶನ್ ಸರ್ ಫ್ಯಾನ್ಸ್. ಹ್ಮ್ ಸೊ ಗೊತ್ತಿಲ್ಲ ಸರ್. ಇವಾಗ ಸುದೀಪ್ ಸರ್ ಜಾಗದಲ್ಲಿ ಹ್ಮ್ ಬೇರೆ ಯಾವ್ದಾದ್ರು ಹೀರೋ ಇದ್ದಿದ್ರೆ ಹ್ಮ್ ಆಗ್ತಿದ್ರೇನೋ. ಅಂದ್ರೆ ಆ ಹೀರೋ ಸಾಂಗ್ ಅಥವಾ ದರ್ಶನ್ ಅವ್ರದ್ದು ಆಗ್ತಾ ಇದ್ರು ಅಂತ. ಅಂದ್ರೆ ಇವಾಗ ದರ್ಶನ್ ಸರ್ ಸುದೀಪ್ ಸರ್ ನಡುವೆ ಏನಿಲ್ಲ ಸರ್, ಎಲ್ಲ ಅಭಿಮಾನಿಗಳು. ಹೌದು. ಆತ ಯಾಕೆ ಮಾಡ್ತಾರೋ, ಸ್ಟಾರ್ ವಾರ್ ಯಾಕೆ ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಅಲ್ಲ ಸ್ಟಾರ್ ವಾರ್ ಆಗಿಲ್ಲ, ಫ್ಯಾನ್ಸ್ ವಾರ್ ಆಗುತ್ತೆ ಅಂತ. ಸ್ಟಾರ್ ಅಂದ್ರೆ ಸ್ಟಾರ್ ಗಳು ಚೆನ್ನಾಗಿದ್ದಾರೆ, ಫ್ಯಾನ್ಸ್ ವಾರ್ಗಳು ಹ್ಮ್ ಮಾಡಬಾರ್ದು. ಹ್ಮ್ ಅದು ಮಾಡೋದ್ ನಿಲ್ಸಿದ್ರೆ ಪಕ್ಕ ಇವೆಲ್ಲ ನಡೀತಾನೆ ಹೋಗ್ತದೆ. ಎಲ್ಲರೂ ಒಂದಾಗ್ತಾರೆ ಸರ್. ಓಕೆ. ಅಂದ್ರೆ ನೀವು ಒಬ್ಬ ಗಿಲ್ಲಿ ಸ್ನೇಹಿತನಾಗಿ ಗಿಲ್ಲಿ ಜೊತೆ ಒಡನಾಟ ಎಲ್ಲ ಹೇಳಿದ್ರಿ. ಸೊ ಹಾ ಈ ಸರ್. ಬಿಗ್ ಬಾಸ್ ಅಲ್ಲಿ ಯಾರು ಚೆನ್ನಾಗ್ ಆಡ್ತೀರಾ, ಯಾರು ವಿನ್ ಆಗ್ಬೋದು ಅಂತ? ಸರ್ ಗಿಲ್ಲಿನೇ ಸರ್. ಓಕೆ, ಗಿಲ್ಲಿನೇ ಫೈನಲಿ. ಅದ್ಬಿಟ್ರೆ ರಕ್ಷಿತಾ. ಓಕೆ, ಒಂದು ಟಾಪ್ 5 ಟಾಪ್ 3 ಹೇಳ್ಬಿಡಿ ನೋಡೋಣ ಯಾರು ಬರ್ತಾರೆ ಅಂತ. ಟಾಪ್ 3 ಸರ್. ಫಸ್ಟ್ ಗಿಲ್ಲಿ ಬಂದೇ ಬರ್ತಾರೆ. ಓಕೆ. 2 ಅಲ್ಲಿ ರಕ್ಷಿತಾ. ಹಾ. 3ನೇವ್ರು ಅಂದ್ರೆ ಇವ್ರು ಬರ್ಬೋದು ಸರ್, ರಘು ಸರ್ ಇಲ್ಲ ಧನು. ಓಕೆ. ನನ್ನ ಅನಿಸಿಕೆ ಸರ್. ಓಕೆ. ಗಿಲ್ಲಿ ಪಕ್ಕ ಅವ್ರು ವಿನ್ ಆಗಿ ಆಗ್ತಾರೆ. ಹ್ಮ್. ಆಗ್ಬೇಕಂತ ನಂಗೆ ತುಂಬಾ ಆಸೆ ಸರ್. ಒಂದು ಫೋನ್ ಇದ್ ಮಾಡ್ಕೊಂಡು ನಾನು ಪಬ್ಲಿಕ್ ಇದು ಮಾಡಿದೆ ಸರ್ ಓಕೆ. ಗಿಲ್ಲಿ ಬಗ್ಗೆ. ಯಾರು ನಿಮ್ಗೆ ಇಷ್ಟ, ಯಾರು ವಿನ್ ಆಗ್ಬೋದಂತ ಜನಗಳನ್ನ ಒಂದು ವಿಡಿಯೋನು ಮಾಡಿದ್ದೆ. ಸೊ ಇನ್ನು ಅವ್ರು ವಿನ್ ಇವಾಗ ಇನ್ನೊಂದು ವಾರ ಇರ್ಬೋದು. ಹೌದು. ಸೊ ಇನ್ನೊಂದು ಯಾವ್ದಾದ್ರು ವಿಡಿಯೋ ಮಾಡ್ಬೇಕು ಅಂತ ಪ್ಲಾನ್ ಇದೆ ಸರ್ ಗಿಲ್ಲಿ ಅವ್ರ ಬಗ್ಗೆ. ಓಕೆ, ಅಂದ್ರೆ ಪಬ್ಲಿಕ್ ಅವ್ರ ಹತ್ರ ಪಬ್ಲಿಕ್ ರಿಯಾಕ್ಷನ್ ತಗೊಳ್ಳೋದಾ? ರಿಯಾಕ್ಷನ್ ತಗೊಳ್ಳಿ ಮಾಡಿದೀನಿ. ಅದೊಂದು ಎಡಿಟ್ ಮಾಡ್ಬಿಟ್ಟು ಹಾಕ್ತಿವಿ ಸರ್ ಯೂಟ್ಯೂಬ್ ಅಲ್ಲಿ. ಓಕೆ. ಅಂದ್ರೆ ಗಿಲ್ಲಿಗೆ ಫುಲ್ ಸಪೋರ್ಟ್ ಮಾಡ್ತಾ ಇದೀರಾ ಅಂತ? ಹಾ ಸರ್. ಹೋದ್ ಸತಿ ಹನುಮಂತ್ ಅವ್ರದ್ದು ಒಂದು ವಿಡಿಯೋ ಮಾಡಿದೆ ಸರ್, ಯಾರಿಗೆ ಹೇಳ್ತಾರೆ ಏನು ಅಂತ ಪಬ್ಲಿಕ್ ಜನಗಳು. ಓಕೆ. ಇದೊಂದು ಮಾಡೋಣ ಅಂತ. ಗಿಲ್ಲಿ ಅವ್ರಿಗೆ ಫುಲ್ ಸಪೋರ್ಟ್ ಹಂಗಾದ್ರೆ. ಹಾ ಸರ್. ಸೊ ಓಕೆ, ಅಪ್ಕಮಿಂಗ್ ಇನ್ನ ಫ್ಯೂಚರ್ ಅಲ್ಲಿ ಸ್ಯಾಂಡಲ್ ಏನು ಚಿತ್ರ ಇದೆ. ನಾನ್ ಬದುಕಿದ್ರು ಸತ್ರು ಸಿನಿಮಾನೇ ಸರ್. ಅದ್ ಬಿಟ್ಟು ಈಗ ಕೆಲವೊಬ್ರು ನೋಡಿ ಸರ್, ಸಿನಿಮಾ ಮಾಡ್ತಾ 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 ತುಂಬಾ ಪ್ರಯತ್ನ ಪಡ್ತಾರೆ, ಏನು ಆಗ್ತಲ್ಲ ಅಂದ ತಕ್ಷಣ ಬಿಟ್ಬಿಡ್ತಾರೆ ಸರ್. ಬಿಟ್ಟು ಆಚೆ ಹೋಗ್ಬಿಡ್ತಾರೆ, ಅವ್ರ ಜೀವನ ಅವ್ರು ನೋಡ್ಕೋತಾರೆ ಸರ್. ಅಂದ್ರೆ ನಂಗೆ ಸಿನಿಮಾದಲ್ಲಿ ಏನೇ ನಡೀಲಿ, ಎಷ್ಟೇ ಕಷ್ಟ ಬರ್ಲಿ, ಎಷ್ಟೇ ಅವಮಾನ ಆಗ್ಲಿ, ನಾನ್ ಬದುಕಿದ್ರು ಇದ್ರಲ್ಲೇ ಸತ್ರು ಇದ್ರಲ್ಲೇ ಅಂತ ಡಿಸೈಡ್ ಆಗ್ಬಿಟ್ಟಿದೀನಿ. ನನ್ಗೆ ಆಕ್ಟಿಂಗ್ ಅಂದ್ರೆ ತುಂಬಾ ಇಷ್ಟ. ಆಕ್ಟಿಂಗು, ಸಾಂಗ್ ಆಡೋದು ಸಿಕ್ಕಾಪಟ್ಟೆ ಇಷ್ಟ ಸರ್. ನಾನು ಇದ್ರಲ್ಲಿ ಕಾಲ ಕಳಿಬೇಕಂತ ಡಿಸೈಡ್ ಮಾಡಿದ್ವಿ. ಅಂದ್ರೆ ಇದು ಆಕ್ಟಿಂಗ್ ಅಂದ್ರೆ ನೋಡಿ ಕಲ್ತಿರ ಅಥವಾ ನೀವೆಲ್ಲರೂ ಟ್ರೈನಿಂಗ್ ಆತರ ಏನಾದ್ರು? ಆತರ ಏನಿಲ್ಲ, ನೋಡಿ. ಆಮೇಲೆ ಸ್ಟಾರ್ಟಿಂಗ್ ನಾನು ಸಿನಿಮಾ ಇಂಡಸ್ಟ್ರಿಲಿ ಬರೋಕ್ಕಿಂತ ಮುಂಚೆ ನಂಗೊಬ್ರು ಪರಿಚಯ ಆಗಿದ್ರು, ಶಾರ್ಟ್ ಫಿಲ್ಮ್ ಡೈರೆಕ್ಟರ್. ಅವರೆಲ್ಲ ಪರಿಚಯ ಆಗಿದ್ರು, ಒಂಥರ ಫ್ರೆಂಡ್ಸ್ ತರಾನೇ ಆದ್ರು. ಅವಾಗ ನನ್ಗೆ ಗೊತ್ತಿರ್ಲಿಲ್ಲ. ಒಂದ್ 15,000 ತಗೊಂಬ ಶಿವು, ನೀನೊಂದ್ ಶಾರ್ಟ್ ಫಿಲ್ಮ್ ಮಾಡ್ಕೊಡ್ತೀವಿ ಅಂತ ಅಂದ್ರು. ಆ ಶಾರ್ಟ್ ಫಿಲ್ಮ್ ಹೆಸರು ಬಂದ್ಬಿಟ್ಟು ಮೀಡಿಯಾ 2 ಅಂತ. ಒಂಥರ ಚಡ್ಡಿ, ಬಟ್ಟೆಗಳು, ಬನಿಯನ್ಗಳು ಆತರ ಮಾರೋ ತರ ಕ್ಯಾರೆಕ್ಟರ್ ಅದು ಮೀಡಿಯಾ 2 ಅಲ್ಲಿ. ಆತರ ಮಾಡ್ಬಿಟ್ಟು ಒಂದು ಆಫೀಸ್ ಬಾಯ್, ಆಫೀಸ್ ಓನರ್ ನಾನು. ಆಫೀಸ್ ಓನರು ಈ ತರ. ಅಂದ್ರೆ ಈಗ ನಾನು ಮೀಡಿಯಾ 2 ಅಂದ್ರೆ ಮೀಡಿಯಾದ ಒಂಥರ ಅಲ್ಲಿ ಒಂದ್ ಕ್ರಿಯೇಟ್ ಮಾಡ್ತೀವಿ ಸರ್ ನಾವು. ಒಬ್ರನ್ನ ಬಟ್ಟೆ ಇರಲ್ಲ, ಅದೇನೋ ಸ್ಟೋರಿ ಇತ್ತು. ಅದು ಯೂಟ್ಯೂಬ್ ಅಲ್ಲಿ ಹಾಕಿದ್ರು ಅವರು. ಯೂಟ್ಯೂಬ್ ಅಲ್ಲಿ ಹಾಕ್ಬಿಟ್ಟು ಡಿಲೀಟ್ ಮಾಡ್ಬಿಟ್ರು, ರಿಮೂವ್ ಮಾಡ್ಬಿಟ್ರು ಮಾಡ್ಬಿಟ್ಟು ಆ ವಿಡಿಯೋನ ನಂಗೆ ಕಳ್ಸ್ಬಿಟ್ರು. ಸರ್ ಯಾಕೆ ಡಿಲೀಟ್ ಮಾಡಿದ್ರಿ ಯೂಟ್ಯೂಬ್ ಇಂದ ಅಂತ. ಏನ್ ರಿಪ್ಲೈ ಇಲ್ಲ. 15,000 ಫಸ್ಟ್ ಟೈಮ್ ನಾನು
ಒಂದ್ ಶಾರ್ಟ್ ಫಿಲ್ಮ್ 15,000 ಖರ್ಚಾಗತ್ತಾ ಅಂತ ಅವಾಗ ನನ್ಗೆ ನಾನು ಫೋನಲ್ಲಿ ಎಡಿಟಿಂಗು ಅದೆಲ್ಲ ಮಾಡೋನ್ ಸರ್. ಹ್ಮ್. ಅಂದ್ರೆ ಒಂದು ಏನ್ ಖರ್ಚಾಗಲ್ಲ, ಬಟ್ ಸಿನಿಮಾ ಟೈಪ್ ಅಲ್ಲೇ ಎಡಿಟಿಂಗ್ ಮಾಡೋದು ಸರ್ ನಾನು. ಓಕೆ. ಬಟ್ ಇವ್ರೇನು ಒಂದು ಶಾರ್ಟ್ ಫಿಲ್ಮ್ ಒಂದ್ಸಲ ಏನು ಇಲ್ಲ 15,000 ತಗೋಬಿಟ್ರಲ್ಲ, ಅದು ತುಂಬಾ ಅದು ಫಸ್ಟ್ ಟೈಮ್ ಸರ್. ಹ್ಮ್. ಅದಾದ್ಮೇಲೆ ಅವ್ರು ಮೋಸ ಮಾಡ್ಬಿಟ್ರು, ತಲೆ ಕೆಟ್ಟೋಯ್ತು. ಹ್ಮ್. ಆಮೇಲೆ ಗಾಂಧಿನಗರದಲ್ಲಿ ನಾನು ಇದ್ರಲ್ಲಿ ಲಾಡ್ಜ್ ಅಲ್ಲಿ ಹೌಸ್ ಕೀಪಿಂಗ್ ಆಗಿ ವರ್ಕ್ ಮಾಡ್ತೀನಿ ಸರ್. ಇವಾಗ ಕಸ್ಟಮರ್ಗಳೆಲ್ಲ ಬರ್ತಾರೆ, ಅವರಿಗೆಲ್ಲ ಬಿಸ್ಕೆಟ್ ಟೀ ಏನೋ ತತ್ತಂತ ಕೊಡ್ತಾ ಇರ್ಬೇಕು. ಅವಾಗ ಒಂದಿನ ನನ್ಗೆ ಇವ್ರ ಪರಿಚಯ ಆದ್ರು, ಸಿನಿಮಾದವ್ರೆ, ಡೈರೆಕ್ಟರ್ ಇರ್ಬೋದು ಗೊತ್ತಿಲ್ಲ. ಬಟ್ ಅವಾಗ ಸ್ವಲ್ಪ ಹಿಂಗ್ ತಗೊಂಬ ಹಿಂಗ್ ಅಂತ ಮಾತಲ್ಲಿ ಪರಿಚಯ ಆದ್ರು ಸರ್. ಓಕೆ. ಅವ್ರು ಕೇಳಿದ್ರು, ಏನ್ ಕೆಲಸ ಮಾಡ್ತಿದ್ಯಪ್ಪ ನೀನು, ಬೇರೆ ಕಡೆ ಕೆಲಸ ಮಾಡ್ಬೋದಲ್ಲ ಹಿಂಗೆ ಅಂತ ಸರ್ ನಾನು ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇದೀನಿ ಸರ್, ಹಾಡೆಲ್ಲ ಇದ್ ಮಾಡ್ತೀನಿ. ಓಕೆ. ಸೊ ಹಾಡೆಲ್ಲ ಹಾಡ್ತೀರಾ ಸರ್? ನಾನು ಒಂದ್ ಸ್ವಂತ ಹಾಡು ಸಾಂಗ್ ಗಳೆಲ್ಲ ಬರ್ದಿದೀನಿ ಅಂತ ಅವ್ರ ಮುಂದೇನು ಒಂದ್ 2 ಲೈನ್ ಹಾಡಿದೆ ಸರ್. ಅವ್ರಿಗೆ ಇಷ್ಟ ಆಯ್ತು. ಒಂದ್ 2,000 ಕೊಟ್ರು ಸರ್, ತೆಗೆದ್ಬಿಟ್ಟು ಒಳ್ಳೇದಾಗ್ಲಿ ಹೋಗಪ್ಪ ಅಂತ ನಂಬರು ಕೊಟ್ರು. ಅಲ್ಲಿಂದ ನಂದು ಜೂನಿಯರ್ ಆರ್ಟಿಸ್ಟ್, ಗ್ಯಾಂಗ್ ಆರ್ಟಿಸ್ಟ್, ಅಲ್ಲಿಂದ ಸೊ ಮತ್ತೆ ಕಾಂಟ್ಯಾಕ್ಟ್ ಮಾಡಿದ್ರಿ ನೀವು ಅವರಿಗೆ? ಇಲ್ಲ ಸಿಗ್ಲಿಲ್ಲ ಆಮೇಲೆ. ಓಕೆ. ನಂಬರ್ ಅದೇನೋ ಇದೇ ಆಗ್ಲಿಲ್ಲ. ಇಲ್ಲ, ನೀವು ಬೇರೆ ಇದ್ರಲ್ಲಿ ಎಂಟ್ರಿ ಆದ್ರಿ. ಆಮೇಲೆ ಅವ್ರು ಕೊಟ್ಟಿದ್ ನಂಬರ್ ಅಲ್ಲಿ ಎಷ್ಟೋ ಜನ ಪರಿಚಯ ಆಗ್ತಾನೆ ಹೋದ್ರು. ಇವಾಗ ನಾಳೆ ಒಂದು ಸಿನಿಮಾ ಶೂಟಿಂಗ್ ಹೋದ್ರೆ ಅಲ್ಲೇ ಒಂದ್ 10 ಜನ ಪರಿಚಯ ಆಗ್ಬಿಡ್ತಾರೆ. ಕೋಆರ್ಡಿನೇಟರ್ ಗಳು ಪರಿಚಯ ಆಗ್ತಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ತುಂಬಾ ಜನ ಪರಿಚಯ ಆಗ್ತಾ ನಾನು ಇಲ್ಲಿವರೆಗೂ ಬಂದಿದ್ದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.